ಮಾತುಗಳು ಕೇಳಿ ಬರ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಹೆಂಗೆ ಹಾಕ್ತಾರೆ ಆ ರೀತಿ ಕ್ಷೇತ್ರದಲ್ಲಿ ಈ ಬಗ್ಗೆ ನೀವು ನಂದು ಕೋರ್ಟಲ್ಲಿ ಏನಾಗಿದೆ ಅಂತ ಆರ್ಡರ್ ಕಾಪಿ ನೋಡಿದ್ದೀರಿ ಯಾರಾದ್ರೂ ನೀವು ಗಮನಿಸಿಲ್ಲ ಅಂದ್ರೆ ಜನಗಳು ಹೇಳೋದು ಇಲ್ಲ ಜನಗಳು ಹೇಳೋದು ಬಿಡಿ ಅದೆಲ್ಲ ಹೋಗಲು ಬೇಡ ನೋಡಿದೆ ಜನಗಳು ಹೇಳೋದು ನಾನು ಹೇಳ್ತೀನಿ ಕೇಳಿ ಜನಗಳು ಹೇಳೋದು ಕೋರ್ಟಲ್ಲಿ ಆಗಿರೋದು ಏನಂದರೆ ಮೊದಲು ನಂದು ಒಂದು ಕೇಸ್ ಆಗುತ್ತೆ ನನ್ನ ಮೇಲೆ ಕೇಸ್ ಮೊದಲು ಯಾವಾಗ 2018ರಲ್ಲಿ ಒಂದು ಕೇಸ್ ಮಾಡ್ತಾರೆ ನನ್ನ ಮೇಲೆ 2018ರಲ್ಲಿ ಅದು ಕೇಸ್ ಮೇಲೆ ಸ್ಟೇ ತೊಗೊಂಡಿದ್ದೆ ಅದನ್ನು ನಡೀತಿ ಇವಾಗ ಅದನ್ನೇನು ಮಾಡಿದ್ದಾರೆ ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ನಾನು ಸ್ಕ್ವಾಶ್ಗೆ ಹಾಕ್ಕೊಂಡಿದ್ದೆ ಸ್ಕ್ವಾಶ್ ಮಾಡೋಕ್ಕಾಗಲ್ಲ ಇದು ಎನ್ಕ್ವೈರಿ ಆಗಲಿ ಇದು ಅಂತ ಹೇಳಿದ್ದಾರೆ ಸರ್ ಎನ್ಕ್ವೈರಿ ಆದರೆ ನಾನು ಹೋಗ್ತೀನಿ ಅವ್ರು ಎನ್ಕ್ವೈರಿಗೆ ನನ್ನ ಕರೆದ್ರೆ ನಾನು ಕೋಪ್ರೇಟ್ ಮಾಡ್ತೀನಿ ಏನು ಕೇಳಿದ್ರೆ ಅದು ಮಾಹಿತಿ ಕೊಡ್ತೀನಿ ಕೋಪ್ರೇಟ್ ಮಾಡ್ತೀನಿ ನಾನು ಇವಾಗ ನಾನು ಅದ್ರ ಮೇಲೆ ಕೋರ್ಟ್ಗೆ ಹೋಗಿರೋದು ನಿಜ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ನಿಜ ಇಷ್ಟು ದಿವಸ ಡೆಲ್ಲಿಲೇ ಇದ್ದೆ ಕೋರ್ಟ್ ವಿಚಾರದಲ್ಲೇ ಇದ್ದೆ ನೋಡ್ಕೊಂಡು ಬಂದೆ ಅಲ್ಲಿಂದ ಕೋರ್ಟ್ ವೆಕೇಷನ್ಸ್ ಇದೆ ಅದು ಕೋರ್ಟಲ್ಲಿ ಏನಾಗುತ್ತೆ ಆಗುತ್ತೆ ಅದು ಇಲ್ಲಿ ಊಹಾಪೋಗಳು ಅವ್ರವರು ಏನೇನೋ ಮಾಡ್ಕೊಂಡು ಎನ್ಕ್ವೈರಿ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಪ್ಪ ಹೋಗ್ಬಿಟ್ಟು ಅವ್ರಿಗೇನು ಮಾಹಿತಿ ಕೇಳ್ತಾರೆ ನನ್ನನ್ನು ಅವ್ರು ಎನ್ಕ್ವೈರಿ ಕರೆದಾಗ ನನ್ನನ್ನು ಏನು ಅಂತ ಅದನ್ನೆಲ್ಲ ಮಾಡಿದ್ರೆ ನಾನು ಕೊಡ್ತೀನಿ ಅವ್ರು ಕೋಪ್ರೇಟ್ ಮಾಡ್ತೀನಿ ನಾನು ಹೋಗಿ ಎನ್ಕ್ವೈರಿಗೆ ಹೋಗ್ತೀನಿ ನಾನು ಎನ್ಕ್ವೈರಿ ಮಾಡಲಿ ತಪ್ಪೇನಿದೆ ಎನ್ಕ್ವೈರಿ ಮಾಡೋದು ಒಂದು ಹೇಳ್ತೀನಿ ನೋಡಿ ಸರ್ ನೀವೆಲ್ಲ ಪತ್ರಕರ್ತರಿದ್ದೀರಾ ನಿಮಗೂ ಗೊತ್ತಿರುವಂಥ ವಿಚಾರನೇ ಇದು 2010 ಇದು ಹಿಂಗೇ ನಡ್ಕೊಂಡು ಬರ್ತಾ ಇದೆ 2013 ಕೊತ್ತೂರು ಮಂದಿ ನಾಳೆ ಹೋಗ್ಬಿಡ್ತದೆ ನಾಳಿದ್ದು ಹೋಗ್ಬಿಡ್ತದೆ ಇದಾಗ್ಬಿಡ್ತದೆ ಪಾಪ ಮುನಾಂಜಿನಪ್ಪನ ಹಾಳು ಮಾಡಿಬಿಟ್ರು ಮುನಾಂಜಿನಪ್ಪ ಅಂತ ನನ್ನ ಮೇಲೆ ಸೋತಿದ್ರಲ್ಲ ಮುನಾಂಜಿನಪ್ಪ ಅವ್ರಿಗೇನೆಲ್ಲ ಮಾಹಿತಿ ಕೊಟ್ಬಿಟ್ಟಿದ್ರು ಇವ್ರದ್ದು ಹೋಗ್ಬಿಡ್ತದೆ ಸೆಕೆಂಡ್ ಪ್ಲೇಸ್ ಬಂದಿರೋ ನೀನೇ ನೆಕ್ಸ್ಟ್ MLA ಅಂತೇಳಿ ಆತನ ಕೈಯಲ್ಲಿ ಎಲ್ಲವನ್ನು ಕೋರ್ಟಲ್ಲಿ ಸುಳ್ಳು ಮಾಹಿತಿಗಳು ಹೇಳಿಸಿದ್ರು ಆಮೇಲೆ ಆತನೇ ಮನವರಿಕೆ ಮಾಡಿಕೊಂಡು ನನ್ನ ಹತ್ರನೇ ಹೇಳ್ದೆ ಬಂದಪ್ಪ ನಾನು ಸುಳ್ಳು ಹೇಳಿದ್ದೀನಿ ನನಗೆ ಯಾರೋ ಈ ಥರ ಇಷ್ಟು ಜನ ಸೇರಿ ನನಗೆ ಈ ಥರ ಮಾಡಿದ್ರು ಸುಳ್ಳು ಹೇಳಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಲ್ಲ ನಾನು ಕೋರ್ಟ್ ವಿಚಾರಕ್ಕೆ ನನಗೆ ಬರೋದಿಲ್ಲ ನನಗೆ ಮೋಸ ಮಾಡಿಬಿಟ್ಟು ನನಗೆ ಅನ್ಯಾಯ ಮಾಡು ನನ್ನ ಫ್ಯಾಮಿಲಿ ನಾಲ್ ಮಾಡಿಬಿಟ್ಟು ಬೇಕು ನೀವು ಕೇಳ್ಕೊಳ್ಳಿ ಮುನಾಂಜಿನಪ್ಪನ ಹೋಗ್ಬಿಟ್ಟು ಹೇಳ್ಬಿಟ್ಟು ಆತ ಅದು 5 ವರ್ಷ ಹಂಗೆ ಕಳೀತು ಆಮೇಲೆ 5 ವರ್ಷ ನಾನು ಎಲೆಕ್ಷನಲ್ಲಿ ರಿಸಲ್ಟ್ ಆಯಿತು ನಾನು ಬಂದ್ಬಿಟ್ಟೆ ಅದು 2010ರಿಂದನೂ ಹೇಳ್ತಾ ಇದ್ದಾರೆ ಹಿಂಗೆ 2013ರಿಂದನೂ ಹೇಳ್ತಾ ಇದ್ದಾರೆ ಇವಾಗಲೂ ಹೇಳ್ಕೊಂಡೇ ಹೋಗ್ತಾರೆ ಅದು ಇವತ್ತು ಹೇಳಿರೋರು ಯಾರು ಒಂದು ಇವಾಗ ನನ್ನ ಬಗ್ಗೆ ಏನಾದರೂ ಪೂರ್ತಿ ನೀವು ಮಾಹಿತಿ ಬೇಕಂದರೆ ನನ್ನ ಗ್ರಾಮ ಪಂಚಾಯತಿನಲ್ಲಿ ಹೋಗಿ ಗ್ರಾಮ ಪಂಚಾಯತಿನಲ್ಲಿ ಕೇಳಿದ್ರೆ 100% ಮಾಹಿತಿ ಸಿಗುತ್ತೆ ನಿನಗೆ ನಾನು ಎಲ್ಲಿ ಹುಟ್ಟಿದೆ ಎಲ್ಲಿ ಬೆರೆದೆ ನಮ್ಮ ತಂದೆ ಯಾರು ತಾತ ಯಾರು ನಮ್ಮ ಅಜ್ಜಿ ಯಾರು ನಮ್ಮ ಅಮ್ಮ ಯಾರು ಏನು ಅನ್ನೋದು ಗೊತ್ತಾಗುತ್ತೆ ಇವರಿಗೆಲ್ಲ ಇಲ್ಲೆಲ್ಲೋ ಮಾತಾಡೋರಿಗೆಲ್ಲ ಏನು ಗೊತ್ತಾಗುತ್ತೆ ಏನಾದರೂ ಯಾವತ್ತಾದರೂ ನಮ್ಮ ಮುಳ್ಬಾಗ್ಲಲ್ಲಿ ಯಾರಾದರೂ ಎನಿ ಕ್ಯಾಸ್ಟು ನನ್ನ ಮೇಲೆ ಸ್ಟ್ರೈಕ್ ಮಾಡಿದಾರ ಎಲ್ಲಾದರೂ ಗಲಾಟೆ ಮಾಡಿದಾರಾ ಏನಾದರೂ ಮಾಡಿದಾರೆ ಮುಳ್ಬಾಗ್ಲಲ್ಲಿ ಯಾರೂ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂದ್ರೆ ಅವ್ರು ಗೊತ್ತು ಒರಿಜಿನಲ್ ವಾಸ್ತವಾಂಶ ಏನು ಅಂತ ಲೋಕಲಲ್ಲಿ ಇರೋರು ಒರಿಜಿನಲ್ ವಾಸ್ತವಾಂಶ ಅಂತ ಗೊತ್ತು ಇವರು ಒರಿಜಿನಲ್ ವಾಸ್ತವಾಂಶ ಗೊತ್ತಿಲ್ಲದೆ ಇರುವಂಥವ್ರು 4 ಜನ ಎಲ್ಲೋ ಮಾತಾಡ್ಕೊಳ್ತಾರೆ ಅವ್ರು ಮಾತಾಡ್ಕೊಳ್ಳೋದಕ್ಕೆ ನಮ್ದೇನು ತಕರಾಲೇನಿಲ್ಲ ಅದು ಸಂತೋಷ ಅವ್ರು ಮಾತಾಡ್ಕೊಳ್ಳಿ ಆವಾಗ ಏನಾಗುತ್ತೆ ಅಂದರೆ ಇಂಥದ್ದು ಯಾವುದೋ ಒಂದು ಬಂದಾಗ ಒಬ್ಬನು ವೈಟ್ ಶರ್ಟ್ ಹಾಫ್ ಶರ್ಟ್ ಹೊಡಿಸ್ಬಿಡ್ತಾನೆ ಒಬ್ಬನು ಫುಲ್ ಶರ್ಟ್ ಹೊಡಿಸ್ಬಿಡ್ತಾನೆ ಒಬ್ಬನು ಪಂಚೆ ಕಟ್ಬಿಡ್ತಾನೆ ಒಬ್ಬನು ಜುಬ್ಬ ಹಾಕೊಂಡ್ಬಿಡ್ತಾನೆ ಅಷ್ಟೇ ಕ್ಲೀನ್ ಮುಗೀತು ಆ ಅಲೆಗಾಗ್ಬಿಟ್ಟು ತಿರ್ಗಾ ಹೋಗ್ತವೆ ಅವೆಲ್ಲ ಅಷ್ಟೇ ಏನೂ ಇಲ್ಲ ಇವಾಗ ನಾನು ಇಲ್ಲಿ ಬಂದು ಕೂತಿದ್ದೀನಲ್ಲ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೋರ್ಟಲ್ಲೇ ಆಗಿರೋದೇನು ನಾನು ಸ್ಕ್ವಾಶ್ಗೆ ಹಾಕ್ಕೊಂಡಿರೋದು ನಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರೋದು ನಿಜ ನೀವು ಇದನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿರೋದು ನಿಜ ಎನ್ಕ್ವೈರಿ ಮಾಡೋದಕ್ಕೆ ಅಂದರೆ ನನ್ನ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ನಾನು ಕೋಪರೇಟ್ ಮಾಡ್ತೀನಿ ನಾನು ಯಾರು ಡಿಪಾರ್ಟ್ಮೆಂಟ್ ಯಾರು ಕರೀತಾರೋ ಎಲ್ಲೋಗುತ್ತೋ ಕೇಸಲ್ಲಿ ಗೊತ್ತಿಲ್ಲ ಯಾರು ಕರೀತಾರೋ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಅವ್ರು ಏನು ಕೇಳ್ತಾರೋ ಅದಕ್ಕೆ ನಾನು ಕೋಪರೇಟ್ ಮಾಡೋದು ನಾನು ಸಿದ್ಧವಾಗಿದ್ದೀನಿ ನಾನು ಹೋಗ್ತೀನಿ ಅದೇನು ಸಮಸ್ಯೆ ಏನಿದೆ ಅದಕ್ಕೆ ಸಮಸ್ಯೆ ಇದ್ದರೆ ಇಲ್ಲೇನು ಕೂತ್ಕೊಳ್ತಾ ಇದ್ದೆ ನಾನು ಎಲ್ಲಾದ್ರೂ ಅಪ್ಸ್ಕೊಂಡು ಆಗ್ಬಿಟ್ಟು ಎಲ್ಲಾದ್ರೂ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲಾದ್ರೂ ಹೋಗ್ಬಿಟ್ಟು ಇದ್ಬಿಡ್ತಾ ಇದ್ದೆ ಅಪ್ಸ್ಕೊಂಡು ಆಗ್ಬಿಟ್ಟು ಏನು ಮರ್ಡರ್ ಮಾಡಿದ್ದೀವ ಕೊಲೆ ಏನಾದರೂ ಮಾಡಿದ್ದೀವ ಇಲ್ಲ ರೇಪ್ ಮಾಡಿದ್ದೀವ ಎಲ್ಲ ಥರ ಫೋಕ್ಸೋ ಕೇಸ್ಗಳೇನಾದರೂ ಹಾಕ್ಸ್ಕೊಂಡಿದ್ದೀವ ಏನೂ ಮಾಡಿಲ್ಲ ಯಾರನ್ನೂ ಒಂದು ಡೇಟ್ ಹಾಕಿಲ್ಲ ಯಾವುದು ನಮ್ಮ ಮೇಲೆ ಕೇಸಿಲ್ಲ ಇರೋದೇ ಇದೊಂದೇ ಕೇಸೇ ನನ್ನ ಮೇಲೆ ಇರೋದು ಅದು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಿದ್ದಂಗೆ ಇರೋದೊಂದು ಕೇಸ್ ಇರೋದಷ್ಟೇ ಬೇರೆ ಯಾವುದೂ ನಮ್ಮ ಮೇಲೆ ಏನೂ ಇಲ್ಲ ಅದಕ್ಕೆ ಭಯ ಪಡುವಂಥ ಅವಶ್ಯಕತೆಯೂ ಇಲ್ಲ ಓಡೋಗುವಂಥ ಅವಶ್ಯಕತೆಯೂ ಇಲ್ಲ ಜನ ಯಾರೇನು ಕೇಳಿದ್ರು ಆನ್ಸರ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಅದಕ್ಕಿಂತ ಇವಾಗ ಕೋರ್ಟಲ್ಲಿ ಏನಾಗಿದೆ ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ ಸಂತೋಷ ಅವ್ರು ಏನು ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಎನ್ಕ್ವೈರಿ ಮಾಡಿದ್ರೆ ಅವ್ರು ಕೋಪ್ರೇಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಇಲ್ಲೇ ಇರ್ತೀನಿ ನಾಳೆ ಬೆಳಗಾಂಗೆ ಹೋಗ್ತೀನಿ ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ ಬೆಳಗಾಂಗೆ ಹೋಗ್ತೀನಿ ಬೆಳಗ್ಗೆ ಹೋಗ್ಬಿಟ್ಟು ನಾಳೆ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರೋಕ್ಕಾಗಲ್ಲ ಯಾಕಂದರೆ ಫ್ಲೈಟ್ ಟಿಕೆಟು ರಾತ್ರಿಗೆ ಸಿಕ್ಕಿಲ್ಲ ಯಾಕಂದರೆ ಬರೋರು ಜಾಸ್ತಿ ಇರ್ತಾರಲ್ಲ ಫ್ಲೈಟ್ಗಳು ರಾಮಾಯಣ ಇದೆ ಸಿಗಲಿಲ್ಲ ನಾಳಿದ್ದು ಬರ್ತೀನಿ ನ್ಯೂ ಇಯರ್ ಇದೆ ಸ್ವಲ್ಪ ದಿವಸ ಇಷ್ಟಿದ್ರೂ ಯಾವತ್ತಿದ್ರೂ ಈ ಒಂದು ವಿಚಾರದಲ್ಲಿ ಕಾನೂನು ಪ್ರಕಾರವಾಗಿ ಪೊಲೀಸವರಾಗ್ಬೋದು ಯಾರೇ ಆಗ್ಬೋದು ನನ್ನನ್ನು ಎನ್ಕ್ವೈರಿಗೆ ನಾನು ಕರೆದ್ರೆ ಅವ್ರಿಗೆ ನಾನು ಕೋಪ್ರೇಟ್ ಮಾಡಿ ಅವ್ರ ಜೊತೆ ಹೋಗಿ ನಾನು ಎನ್ಕ್ವೈರಿಗೆ ಏನು ಅವ್ರು ಮಾಹಿತಿ ಕೇಳ್ತಾರೆ ಮಾಹಿತಿ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ ನಾನು ಹೋಗ್ತೀನಿ ಯಾರು ಏನೇನೋ ಮಾತ್ರ ಗೊತ್ತಿಲ್ಲದಿರೋ 100 ಮಾತಾಡ್ಕೊಳ್ತಾರೆ 2010ರಿಂದನೂ ಇವತ್ತರೆಗೂ ಇದು ನಡೀತಾ ಇರೋದೆ ಯಾವತ್ತಿಂದ 2010ರಿಂದ ಇವತ್ತರೆಗೂ ನಡೀತಾ ಇದೆ 24 ವರ್ಷದಿಂದ ನಡೀತಾ ಇದೆ ಇದು
ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ. ನಂದು ಸರ್ವಿಸು ಸ್ಟಾರ್ಟ್ ಮಾಡಿ 25 ವರ್ಷ ಆಯಿತು. 14 ವರ್ಷಗಳಿಂದ ಇವಾಗ 15 ವರ್ಷ ಅನ್ಕೊಂಡು ಆಗೋಯ್ತಿದ್ದು, ಇವಾಗ ಆಗೋಯ್ತು 2-3 ದಿವಸ ಆಗೋಯ್ತು. 15 ವರ್ಷಗಳಿಂದಲೂ ಇದು ನಡೀತಾನೇ. 15 ವರ್ಷಗಳಿಂದ ನಡೆಯೋದು ಕಾಮನ್ ಅಲ್ಲ. ಆವತ್ತಿಂದ ಹೆಂಗೆ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ, ಮಾಮೂಲಿ ಹೋಗ್ತಾ ಇರುತ್ತೆ. ಮುಂದೆ ಹಂಗೆ ಹೋಗುತ್ತೆ. ಏನಾಗುತ್ತೆ? ಏನಾಗಲ್ಲ.